ಯಾಕೆ ಮೇಡಮ್ ನೀವು ಒಪ್ಕೋಬಾರ್ದು? ಯಾಕೆ ಮೇಡಮ್ ನೀವು ಒಪ್ಕೋಬಾರ್ದು? ನಾವು ತಿನ್ನಲ್ಲ ಅಂತ ಶಾಂತಿಯಿಂದ ಕೇಳಿ ಮೇಡಮ್. ಕೇಳಿ ಮೇಡಮ್, ಯಾರು ಗೋವನ್ನ ಕಡಿದು ತಿಂತಾರೋ ಅವರನ್ನ ಸ್ನೇಹಿತ ಅಂತ ಒಪ್ಪಿಕೊಳ್ಳೋದಕ್ಕೆ ಬೇರೆ ಮುಸಲ್ಮಾನರು ನಾನು ಸಿಕ್ಕಿಲ್ಲ. ತಿನ್ಬೋದು 87 ಒಪ್ಕೊಂತೀನಿ. ಒಂದ್ ನಿಮಿಷ, ಸಾದಿಕ್ ಅವ್ರು ಸುಳ್ಳು ಹೇಳ್ತಾರೆ. ನೀವು ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾನು ಪೂಜಿಸೋ ಕೆರೆಯವರೇ ನನ್ನ ಪ್ರಶ್ನೆ ಮಸೀದಿ ಪಕ್ಕದಲ್ಲಿ ಹಂಡಿ ಬಾಂಬ್ ಸೇರ್ಕೊಳಕ್ ಅವಕಾಶ ಕೊಡ್ತೀರಾ? ಮುಸ್ಲಿಂ ಫ್ರೆಂಡ್ ತೋರಿಸ್ತಾ ತರ್ತೀರಿ. ಆಹಾರದ ಬಗ್ಗೆ ಇದನ್ನ ತಿನ್ನಿ ಅಥವಾ ಇದನ್ನ ಬಿಡಿ ಅನ್ನಕ್ಕೆ ಸಂವಿಧಾನದಲ್ಲಿ ಅದರದೇ ಅವಕಾಶ ಇದೆ. ನೀವಲ್ಲ, ನಮ್ಮ ಮನೇಲಿ 20 ರಿಂದ 22 ಹಸುನ ಸಾಕಿದಿವಿ. ದಿನಕ್ಕೆ 25-30 ಲೀಟರ್ ಹಾಲನ್ನ ನಾವು ಕೊಡ್ತಾ ಇದೀವಿ. ಮಾರಕ್ ನಾವು ರೆಡಿ ಇಲ್ಲ. ನಮ್ಮ ರೀತಿಯಲ್ಲೇ ಹಿಂದೂಗಳು ನಾವು ಹಸುಗಳನ್ನ ಮೂಲೆಗೆ ವಯಸ್ಸಾದ ಸಿಗುತ್ತೆ ಅವ್ರಿಗೆ ದನ ಹೆಂಗ್ ಸಿಗುತ್ತೆ? ಗಂಡು ಕರು ಉರ್ತು ಅದರಿಂದ ಏನು ಪ್ರಯೋಜನ ಕೊಡ್ತಾರೆ. ನಿಮ್ ಪ್ರಶ್ನೆ ಹೆಂಗಿದೆ ಅಂದ್ರೆ, ಊಟ ಜಾಸ್ತಿ ಆಗಿದೆ ಕೊಟ್ಬಿಡ್ರಿ, ಅವನಿಗೆ ಹೇಳ್ತಾ ಇದೀವಿ ಕದಿಬೇಡ ಅಂತ, ನಾವು ಅವ್ರಿಗೆ ಹೇಳ್ತಾ ಇದೀವಿ ತಿನ್ಬೇಡಿ ಅಂತ. ನನ್ನ ಪ್ರಶ್ನೆ ಹಂಗಿಲ್ಲ, ತಿನ್ಬೇಡಿ ಅಂತ ಹೇಳಿ ಮೇಡಮ್. ಮಾರೋದು ಆಮೇಲೆ ಅದನ್ನ ಭದ್ರ ಮಾಡೋಣ. ಅವ್ರಿಗೆ ಮೇಡಮ್ ಕೇಳಿಸ್ಕೊಳ್ಳಿ, ಇವ್ರು ಬಂದು 300 ರೂಪಾಯಿ ಆಮಿಷ ತೋರಿಸಿ ಕರುನ್ ತಗೊಂಡೋಗ್ಲಿಲ್ಲ ಅಂದ್ರೆ ಅವ್ನು ಗೋಶಾಲೆಗೆ ಬಿಡ್ತಾನೆ. ಇವರು ಆಮಿಷ ತೋರಿಸ್ಲಿಲ್ಲ ಅಂದ್ರೆ ಅದನ್ನ ಪೂಜೆ ಮಾಡ್ತೀವಿ. ವಯಸ್ಸಾದ ತಕ್ಷಣ ಕಸಾಯಿಖಾನೆ ಕೇಳ್ತೀವಲ್ಲ ನಾವೆಂತ ಅವ್ರಿಗೆ ಹಂಗಾದ್ರೆ ತಿನ್ಬೇಡಿ ಅಂತ ನನಗೆ ಹೇಳಿದ್ರು. ಒಂದ್ ನಿಮಿಷ ಇರಿ ಸ್ವಾಮಿ, ಯಾರು ನೀವು ಅವಾಗಿಂದ ಹೇಳ್ತಾನೆ ಇದ್ದಾರೆ, ನಾವು ಕೇಳ್ತಾನೆ ಇದ್ದೀವಿ. ಪುನೀತ್ ಕೆರೆಹಳ್ಳಿ ಅವ್ರಿಗೆ ಒಂದು ಪ್ರಶ್ನೆ ಇತ್ತು, ಅವ್ರು ಕೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಕೇಳಿ, ಅವ್ರೇನು ಹೇಳಿದ್ರು, ನೀವು ತಿನ್ಬೇಡಿ ಬಿಟ್ಬಿಡಿ ಅಂತ ಹೇಳಿದ್ರು. ಆಯ್ತಾ, ನನ್ನ ಪಕ್ಕದಲ್ಲಿ ಇಟ್ಕೊಂಡು ನೀವು ನಾನು ಜೊತೆಯಲ್ಲೇ ಹೋಗೋಣ, ಒಂದು ಗೋಮಾಂಸ ಎಲ್ಲಿ ಮಾರಾಟ ಆಗುತ್ತೆ ಅಲ್ಲೇ ಹೋಗೋಣ, ಸುಮ್ಗೆ ಒಂದು ಸಮೀಕ್ಷೆ ಮಾಡೋಣ ಯಾರು ಜಾಸ್ತಿ ತಗೊಳ್ತಾರೆ ಅಂತ. ಆಗ ಹೇಳಿ, ಮುಸಲ್ಮಾನರೇ ತಿಂತಾ ಇದ್ದಾರೆ, ಬೇರೆ ಧರ್ಮದವ್ರು ತಿಂತಾ ಇಲ್ಲ. ಒಂದ್ ನಿಮಿಷ ಕೇಳಿ ಮೇಡಮ್, ಪೂರ್ತಿ ಮಾತನ್ನ ಕೇಳಿ. ಜಾಸ್ತಿ ಯಾರು ತಗೊಳ್ತಾರೆ, ಯಾರು ಜಾಸ್ತಿ ನೋಡಿ, ನೀವು ಮನುಷ್ಯನಿಗೆ ಒಂದ್ ನಿಮಿಷ ನೀವು ಎಲ್ಲಿ ಹೋಲಿಕೆ ಮಾಡ್ತಾ ಇದ್ದೀರಾ? ನೀವು ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಪ್ರಜ್ಞೆ ಕೇಳಿ. ಫಾರೂಕ್ ತುಂಬಾ ಚೆನ್ನಾಗಿ ತಿಳ್ಕೊಳ್ಳಿ. ಯಾರು ಗೋವನ್ನ ಹತ್ಯೆ ಮಾಡಿ ತಿಂತಾರೋ ಅವರನ್ನ ನಾವು ಅವ್ರ ಜೊತೆ ಸ್ನೇಹ ಸಂಬಂಧದಿಂದ ಇರೋದಕ್ಕೆ ಸಾಧ್ಯ ಇಲ್ಲ, ನಾವ್ ಇರಲ್ಲ. ನೀವು ನಮ್ಮನ್ನ ಸ್ನೇಹದಿಂದ ಅಂತ ಕೇಳ್ಬೇಡಿ. ನಾನು ಇರೋಕ್ ಸಾಧ್ಯ ಇಲ್ಲ. ಹಾಗೆ ಪ್ರೀತಿಯಿಂದ ನನಗೆ ಹೇಳಿದ್ರೆ ಸಾಧ್ಯ ಇಲ್ಲ. ನೀವು ಸ್ನೇಹ ಬೇಕು ಅನ್ನೋದಾದ್ರೆ ಕೇಳಿಸ್ಕೊಳ್ಳಿ. ಸ್ನೇಹ ಬೇಕು ಅಂತ ಅಂದ್ರೆ ಎಷ್ಟು ಅಂತ ಬಾಯಿ ಮುಚ್ಚಿಸ್ಲಿ. ಪುನೀತ್ ಅವರೇ ಕೇಳಿ, ವಿಚಾರ ಹೋಗ್ತಾ ಇರೋದಿಷ್ಟೇ. ಸುಹಾಸ ಶೆಟ್ಟಿದು ಗ್ಯಾಂಗ್ ವಾರ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೊಲೆಯ ಗೋರಕ್ಷಕ ಆತ ಅಂತ ಇಟ್ಕೊಳ್ಳೋಣ. ನೀವೆಲ್ಲ ಹೆಸರು ಕೊಟ್ಟಿದ್ದೀರಿ. ಬಟ್ ಗೋರಕ್ಷಣೆ ಸುಹಾಸ್ ಮಾಡಿದ್ದಾರೆ. ಗೋರಕ್ಷಣೆಯಿಂದಲೇ ಇಂತಹ ಕೇಸ್ಗಳು ಈತನ ವಿರುದ್ಧ ರೌಡಿ ಶೀಟ್ ಓಪನ್ ಆಯ್ತು ಅಂತ ಒಂದೇ ಒಂದು ತೋರಿಸಿ ನೋಡೋಣ. ಕೇಳಿಸ್ಕೊಳ್ಳಿ, ಅದನ್ನೇ ಹೇಳ್ತಿದ್ದೀನಿ. ಮೊನ್ನೆ ಕೂಡ ಸುಹಾಸು ಅವರ ಹುಡುಗರಿಗೆ ಬೇಲ್ ಮಾಡಿಸಿದ್ದಾರೆ ಗೋರಕ್ಷಣೆ, ಅವರ ಇಡೀ ಟೀಮ್ಗೆ, ಗೋರಕ್ಷಣೆ ಟೀಮ್ಗೆ.
ಸುವಾಸೆ ಎಲ್ಲದಕ್ಕೂ ಮುಂದೆ ಬಂದು ನಿಂತ್ಕೊಳ್ಳಕ್ಕಾಗಲ್ಲ. ಅವ್ರದ್ದು ಸರಿಯಾಗಿ ಟೀಮ್ ಇದೆ, ಕೇಳಿಲ್ಲ. ಅವ್ರದ್ದು ಟೀಮ್ ಇದೆ. ನಾನು ಬೇಕಾದ್ರೆ ಪುನೀತ್ ದಾಖಲೆ ಕೆರೆಹಳ್ಳಿ ಸಮೇತ ಕೊಡ್ತೀನಿ. ಮೇಡಮ್ ಕೇಳಿ ಪುನೀತ್ ಕೆರೆಹಳ್ಳಿ ಎನಿ ಟೈಮ್ ಹೋಗೋದಿಲ್ಲ. ನಮ್ಮ ಹುಡುಗರು ಹೋಗ್ತಾರೆ ರಕ್ಷಣೆಗೆ. ನಮ್ಮ ಹುಡುಗರಿಗೆ ಬೇಕಾಗಿರೋ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಡೋದೇ ನಾಯಕನಾಗಿ ಕರ್ತವ್ಯ. ಬಿಟ್ಟು ಅವರು ಬೀದಿ ಹೆಣಾದ್ರೆ ಯಾರು ಗೋವಿಗಾಗಿ ನಾವು ಬೀದಿ ಏನಾಗಕ್ಕೆ ತಯಾರಿದೀವಿ. ನೀವು ಪ್ರೀತ್ ಅವರೇ, ನಿಮ್ಮೊಬ್ರು ಸ್ಟೇಟ್ಮೆಂಟ್ ಇಡೀ ಹಿಂದೂ ಧರ್ಮದವ್ರು ಒಪ್ಕೊಳ್ತಾರೆ ಅಂತ 100% ಎಲ್ಲ ಸಂಘಟನೆ ಪ್ರತಿ ನಾಯಕನು ಒಪ್ಕೊಳ್ತಾರೆ. ನೋಡಿ ಮೇಡಮ್, ಕೇಸರಿಯನ್ನ ಹೆಗಲ ಮೇಲೆ ನೋಡಿ, ಕೇಸರಿಯನ್ನ ಹೆಗಲ ಮೇಲೆ ಹಾಕಿರ್ತಕ್ಕಂಥ ಪ್ರತಿ ಕಾರ್ಯಕರ್ತನು ಒಪ್ಪಿಕೊಳ್ತಾನೆ. ಗೋವಿಗಾಗಿ ನಾವು ಬಲಿದಾನವಾಗಕ್ಕೆ ಸಿದ್ಧ. ಪುನೀತ್ ಕೆರೆಹಳ್ಳಿ ಅವರು ಎಷ್ಟು ಹಸು ಕಟ್ಟಿ ಎಷ್ಟು ದಿನ ಸಗಣಿ ಬಾಚಿದ್ದಾರೆ, ಎಷ್ಟು ಹಸು ಸಾಕ್ತಾ ಇದ್ದಾರೆ. ನಮ್ಮ ಊರಿಗೆ ಬನ್ನಿ ತೋರಿಸ್ತೀನಿ. ನನ್ನ ಮನೆಗೆ ಬನ್ನಿ ಮಾತಾಡ್ತಿರಲ್ಲ, ಕೇಳಿ ಎಷ್ಟು ಉತ್ತರ ಕೊಡ್ತೀರಿ. ಗೋಶಾಲೆಗೆ ನಾವೇ ಸಾಕ್ತಿದ್ದೀವಿ. ಹಸು ವಯಸ್ಸಾಯ್ತು ಮೂಲಕ್ ಬಿತ್ತು ಅಂದಾಗ ಏನ್ ಮಾಡಿದ್ದಾರೆ ಹಿಂದೂಗಳು? ಏನ್ ಮಾಡಿದ್ದಾರೆ? ಕೊಡ್ಬೇಡಿ ಗೋಮಾಂಸವನ್ನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಿಂದೂಗಳು. ಹಸು ತುಂಬಾ ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಚೆನ್ನಾಗಿ ತಿಳ್ಕೊಳ್ಳಿ. ನಾನು ಹಿಡಿದಿರುವ ಅಷ್ಟು ಗೋವುಗಳು ಎತ್ತುಗಳು ಯಾವುದೋ ಕಸಾಯಿಖಾನೆಗೆ ಇವ್ರು ತಿನ್ನೋದೇ ಚೆನ್ನಾಗಿರೋ ಕಟ್ ಮಸ್ತ್ ಆಗಿರ್ತಕ್ಕಂಥವ್ರು. ಹಸು ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿರೋ ಪುನೀತ್ ಕೆರೆಹಳ್ಳಿ ಅವರೇ ಕೇಳಿ ಹಸು ಬಗ್ಗೆ ಏನ್ ಫ್ರೆಶ್ ಆಗಿರ್ಬೇಕು ಸರ್? ಉರಿಯೋ ಬೆಂಕಿಗೆ ತುಪ್ಪ ಸಿರ್ಬೇಡಿ. ಒಂದ್ ಸ್ವಲ್ಪ ತಗೊಳ್ಳಿ, ಸ್ವಲ್ಪ ತಗೊಳ್ಳಿ. ಇಡೀ ಭಾರತದಲ್ಲಿ 60% ಜನ ತಿಂತಾ ಇದ್ದಾರೆ. ತೋರಿಸಿ ನೀವು, ನಿಮ್ ಕೈನಲ್ಲಿ ಆಗಲ್ಲ, ನಿಮ್ಗೆ ತಾಕತ್ತಿಲ್ಲ, ನಿಮ್ಗೆ ದಮ್ಮಿಲ್ಲ, ಬೇರೆ ಹೊಡ್ಬಿಟ್ಟು ನೀವು ಒಂದ್ ಸೆಕೆಂಡ್ ನನಗೆ ಉತ್ತರ ಮಾತಾಡಕ್ ದಯವಿಟ್ಟು ಅವಕಾಶ ಕೊಡಿ. ನೋಡಿ, ಗೋಮಾಂಸ ರಫ್ತಾಗ್ಬೇಕು, ಗೋಮಾಂಸ ತಿನ್ಬೇಕು ಅನ್ನೋದ್ರ ಪರವಾಗಿ ನಾನಂತೂ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನೀವೆಷ್ಟು ಚೆನ್ನಾಗಿ ಹಸುಗಳ ಬಗ್ಗೆ ತಿಳ್ಕೊಂಡಿದ್ರೋ, ನನ್ನ ಮನೇಲಿ ನಾನು 20-25 ಹಸು ಸಾಕಿದ್ದೀನಿ, ಸಗಣಿ ಬಾಚಿದ್ದೀನಿ. ಕೇಳಿಸ್ಕೊಳ್ಳಿ, ಇಲ್ಲಿ ಹಸು ಸಾಕಿದ ನಂತರ ಮೂಲೆಗೆ ವಯಸ್ಸಾಯ್ತು ಅಂತ ತಕ್ಷಣ ಯಾವನ್ನು ಮಾರಬಾರ್ದು. ಸಾಕ್ತಿರೋ ಅಥವಾ ಸಾಕಣೆ ಕಳಿಸ್ತಿರೋ ನೋಡಿ, ಮಾರದ್ ನಾವು, ಸಿಗ್ತಾ ಇದೆ, ತಿಂತಾ ಇದಾರೆ. ನಾವು ಕೇಳಕ್ಕಾಗುತ್ತೆ ಸರ್? ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ಅಮಾಯಕ ಹೆಣ್ಣು ಕಮ್ಮಿ ಸಿಗ್ತಾಳೆ ಅಂತ ತಗೊಂಡೋಗಿ ದುಬೈಗೆ ಮಾರ್ತಾರಲ್ಲ, ಅದು ಆಮಿಷ ಅಂತಾರೆ. ಬೇಕು ಅಂತ ಹೇಳಿ ಅಮಾಯಕ ಗೋವುಗಳು ಸಿಗ್ತವೆ ಅಂತ ತಗೊಂಡೋಗಿ ಮಾತಾಡೋದು. ಅಮಾಯಕ ಗೋವುಗಳು ಸಿಗ್ತವೆ ಅಂತ ಅಮಾಯಕ ಗೋವುಗಳು ಸಿಕ್ಕುದ್ವು ಅಂತ ಹೇಳಿ ತಗೊಂಡೋಗಿ ಕೊಂದು ತಿಂತೀವಿ ಅಂತ ಅನ್ನೋದಾದ್ರೆ ಅದು ಸರಿಯಾ? ಕೊಡ್ಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಕೊಟ್ಟವರಿಗೆ ನಮ್ ತಟ್ಟೆಯಲ್ಲಿ ಹೆಗ್ನ ಬಿದ್ದಿದೆ, ನಾವು ಸರಿ ಮಾಡ್ಕೊಂಡು ಅವ್ರು ಹೇಳ್ತಾರೆ. ಕರಾವಳಿ ಭಾಗದಲ್ಲಿ ಗೋ ಕಳ್ಳತನ ಎಷ್ಟು ನಡೆಯುತ್ತೆ ಗೊತ್ತಾ? ಎಲ್ಲಿ ಕದ್ದಿದ್ದಾರೆ? ಬನ್ನಿ, ಕರಾವಳಿ ಭಾಗದಲ್ಲಿ ತೋರಿಸ್ತೀನಿ. ನೀವು ಇಲ್ಲಿ ತೋರಿಸ್ರಿ, ದಾಖಲೆ FIR ತೋರಿಸ್ತೀವಿ. ಎಷ್ಟು ಬೇಕು ನಿಮಗೆ? ಪ್ರತಿಯೊಂದು ನೀವು ಹಿಡಿತಾ ಇರೋದು ಕಳ್ತನದ್ದೇ ಹಿಡಿತಾ ಇರೋದು. ಹೌದು, ನೀವು ಕಳ್ಳತನ ಮಾಡಿ ತಗೊಂಡು ಹೋಗ್ತಾ ಇರೋದು. ನೀವು ಕಳ್ತನದ್ದೇ ಹಿಡಿತಾ ಇರೋದು. ನೀವು ಕಳ್ಳತನದ್ದೇ ತಗೊಂಡು ಹೋಗ್ತಾ ಇರೋದು. ನೀವು ಕೇಳ್ತಾರೋ ಪ್ರಶ್ನೆ ಪೊಲೀಸ್ನವರು ಕೇಸ್ ಹಾಕ್ತಾರೆ, ಪೊಲೀಸ್ನವರು ಯಾಕೆ ಸೀಸ್ ಮಾಡ್ತಾರೆ? ನೀವು ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ರೆ ಕಳ್ಳತನ ಮಾಡಿ ತಗೊಂಡು ಹೋಗ್ತಾ ಇರೋದಕ್ಕೆ ಸೀಸ್ ಮಾಡೋದು. ಸೀಸ್ ಮಾಡಿದ್ರೆ ಹೌದು. ಯಾಕೆ ಇದ್ರೀಶ್ ಪಾಷಂದು ಕಳ್ಳತನ ಮಾಡಿ ತಗೊಂಡು ಹೋಗ್ತಾ ಇದ್ದೀರಾ? ಅದಕ್ಕೆ ಸೀಸ್ ಮಾಡಿದ್ದು. ಹೌದು, ಅದಕ್ಕೆ ಮಾಡ್ರ ನೀವು ಅದಕ್ಕೆ ಮಾಡ್ಬಿಟ್ಟಿಲ್ಲ. ಲೈವ್ ನಲ್ಲಿ ಅದಕ್ಕೆ ಮಾಡಿದ್ದ ಕಾನೂನು ಇಲ್ವಾ ನಿಮ್ಗೆ? ಕಾನೂನು ಇಲ್ವಾ ನಿಮ್ಗೆ? ತೋರಿಸ್ತೀನಿ ನಾನು, ಕಾರಿಗೆ ತುಂಬಿಕೊಂಡು ಹೋಗೋದು ತೋರಿಸ್ತೀನಿ ನಾನು ವಿಡಿಯೋ. ಹಸುವಿನ ಕರುವಿನ ಕೈಕಾಲ್ ಮುರಿದು ಕಾರಿಗೆ ಆಟೋಕ್ ತುಂಬಿಕೊಂಡು ಹೋಗಿರೋದು ನಾನ್ ನೋಡಿದೀನಿ. ನನ್ಗೂ ಕಣ್ಣೀರಾಗಿದೆ.
ಆದ್ರೆ ಅದು ಹೋರಾಟ ಮಾಡ್ಬಾರ್ದಾ ನಾವು? ಕಳ್ಳತನದ ಒಂದು ವಿಚಾರ ಹೋರಾಟ ಮಾಡ್ಬಾರ್ದಾ ನಾವು? ಮಾರದನ್ನ ನಾವು ನಿಲ್ಸೋಣ ಮೊದ್ಲು, ಅದರಿಂದ ಮೇಡಮ್, ಉಪಯೋಗ ತಗೊಂಡೋಗ್ ಕಸ ಇಕ್ತಾ ಮಾರೋದನ್ನ ನಿಲ್ಸೋಕೆ ಸಂಘಟನೆಗಳಿದಾವೆ, ಕೆಲಸ ಮಾಡ್ತಾ ಇದಾವೆ. ಎಲ್ ಮಾಡ್ತಾ ಇದ್ದೀರಾ ಅವ್ರು ಸರ್? RSS ಮಾಡ್ತಾ ನೀವು ಇದ್ದಾರೆ. ಬಜಾರು, ಮೇಡಮ್, ಬಜಾರು ಇದೆ, ಬಜಾರ್ನಲ್ಲಿ. ಅವ್ರಿಗೆ ಹಸು ತಿನ್ನಕ್ ಮೇಡಮ್, ಸಿಗ್ತಾ ಇದ್ಯಾ? ಅವ್ರು ಕಳ್ಳತನದಿಂದ ತಗೊಂಡು ಹೋಗೋದನ್ನ ತಡೆಯೋದು ನಮ್ಮ ಕೆಲ್ಸ. ಬಜಾರ್ನಲ್ಲಿ ಯಾಕೆ ಸೇಲ್ ಮಾಡ್ತೀರಾ ಅವರು ನೀವು? ಕಳ್ಳತನದಿಂದ Okay, ತಗೊಂಡು wait, ಹೋಗೋದು. ಬಜಾರ್ಗೆ ಯಾಕೆ wait. ತಗೊಂಡು ಹೋಗ್ತೀರಾ? ಎಷ್ಟು ನಿಮ್ ನಂಬರ್ ಎಷ್ಟು? ಸೇಲ್ ಒಂದ್ second, ಒಂದ್ second. ಅದು ಸೇಲ್ ಮಾಡ್ತಾರಾ? ಅಮರ್ನಾಥ್ ಸೇಲ್ ಮಾಡೋದು, ಪುನೀತ್ ಕೆರಳಿ ಸೇಲ್ ಮಾಡೋದು ಬಜಾರ್ನಲ್ಲಿ. ಸಾಧು ಪಶಾಲ, ಸಾಧು ಪಶಾಲ, ಪುನೀತ್ ಕೆರಳಿ ಸೇಲ್ ಮಾಡೋದು.